ಚಿನ್ನರಿಗಾಗಿ ಅಂಗನವಾಡಿಯ ಸ್ವಂತ ಕಟ್ಟಡ ನಿರ್ಮಿಸಲು ಅಧಿಕಾರಿಗಳು ಜನಪ್ರತಿನಿಧಿಗಳ ದಂಡೆ ಕಾರವಾರ ನಗರದೆಲ್ಲೆಡೆ ದಂಡೆತ್ತಿ ಹೊರಟ ದೃಶ್ಯ ಕಂಡುಬಂದಿದೆ. ಇತ್ತೀಚೆಗೆ ನಡೆದ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರು ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ್ರೂ ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡ ಇಲ್ಲ ಎಂದ್ರೆ ಹೇಗೆ ಎಂದು ಗುಡುಕಿದ್ದರು. ಅಂಗನವಾಡಿ ಸರ್ಕಾರಿ ಶಾಲೆಗಳಿಗೆ ಮೊದಲು ಸ್ವಂತ ಕಟ್ಟಡ ಮಾಡಿ ಎಂದು ಖಡಕ್ಕಾಗಿ ಸೂಚಿಸಿದ್ದರು. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಅಧಿಕಾರಿಗಳಿಗೆ ಸೂಚನೆ ನೀಡಿ ಕಾರವಾರ ನಗರದಲ್ಲಿ 37 ಅಂಗನವಾಡಿಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದು ಇವುಗಳಿಗೆ ಸ್ವಂತ ಕಟ್ಟಡ ನಿರ್ಮಿಸಲು ಸರ್ಕಾರಿ ಜಾಗಗಳನ್ನು ಗುರುತಿಸುವಂತೆ ಸೂಚನೆ ನೀಡಿದ್ದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ತಹಶೀಲ್ದಾರರು ಹಾಗೂ ಸಿಡಿಪಿಒಗಳ ಸಭೆ ನಡೆಸಿದ್ದ ಜಿಲ್ಲಾಧಿಕಾರಿಗಳು ಎಲ್ಲೆಲ್ಲಿ ಅಂಗನವಾಡಿಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದೆಯೋ ಅಲ್ಲೆಲ್ಲ ಸ್ವಂತ ಕಟ್ಟಡ ನಿರ್ಮಿಸಲು ಸರ್ಕಾರಿ ಜಾಗಗಳನ್ನು ಗುರುತಿಸುವಂತೆ ಸೂಚಿಸಿದ್ದರು. ಈ ಹಿನ್ನೆಲೆಯಲ್ಲಿ ಕಾರವಾರ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ನಗರಸಭೆ ಸದಸ್ಯರು, ತಹಶೀಲ್ದಾರ್ ಎನ್ಎಫ್ ನೊರೋನಾ, ನಗರಸಭೆ ಆಯುಕ್ತ ಜಗದೀಶ್ ಹುಲಿಗೆಜ್ಜೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ ಸೋನಲ್ ಐಕಳ ಸೇರಿದಂತೆ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ತಂಡವೇ ಕಾರವಾರ ನಗರದಾದ್ಯಂತ ಸುತ್ತಾಡಿ ಅಂಗನವಾಡಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರಿ ಜಾಗಗಳನ್ನು ಹುಡುಕಾಡಿದ್ದಾರೆ. ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಜಾಗ ಖಾಲಿ ಇರುವ 9 ಸ್ಥಳಗಳನ್ನು ಈ ಸಂದರ್ಭದಲ್ಲಿ ಗುರುತಿಸಲಾಗಿದೆ. ಹಬ್ಬುವಾಡ ಜಿಕೆ ರಾಮ್ ಬಿಲ್ಡಿಂಗ್ ಎದುರು ಫಿಶರೀಸ್ ಕಚೇರಿ ಬಳಿ ಅಂಗನವಾಡಿ ಸ್ಥಳಾಂತರಕ್ಕೂ ಜಾಗ ಗುರುತಿಸಲಾಗಿದೆ. ಮುರಳೀಧರ ಮಠ ರಸ್ತೆಯಲ್ಲಿ ಲಿಂಗನಾಯ್ಕ ವಾಡ ಬಳಿ, ಅಗ್ನಿಶಾಮಕ ಕಚೇರಿ ಬಳಿ ಸೇರಿದಂತೆ ಹಲವು ಕಡೆಗಳಲ್ಲಿ ಅಂಗನವಾಡಿ ನಿರ್ಮಾಣಕ್ಕೆ ಜಾಗಗಳನ್ನು ಗುರುತಿಸಲಾಗಿದೆಯಾದರೂ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಅಂತಿಮ ಆಯ್ಕೆ ಆಗಲಿವೆ ಎಂದು ಕಾದು ನೋಡಬೇಕಾಗಿದೆ. 37 ಅಂಗಡಿ ಬಾಡಿಗೆದಲ್ಲಿ ಇದೆ ಅಂಗನವಾಡಿ. ಈಗ ಸ್ವಂತ ಕಟ್ಟಡ ಆಗಲಿಕ್ಕೆ ನಗರಸಭೆ ವ್ಯಾಪ್ತಿಯಲ್ಲಿ ಅವರಿಗೆ ಜಾಗ ಬೇಕಂತ ಸಿಡಿಪಿಒ, ತಹಸೀಲ್ದಾರ್, ಕಮಿಷನರ್ ಅವರು ಸರ್ವೆ ಮಾಡ್ತಾ ಇದೆ. ಈ ಸರ್ವೆದಲ್ಲಿ ಈಗ ವಾರ್ಡ್ ನಂಬರ್ 10ರಲ್ಲಿ ಒಂದು ಜಾಗ ಅಂತ ಓಕೆ ಆಗಿದೆ. ಮುರಳೀಧರ ಲಿಂಗನಾಯ್ಕವಾಡ ಅಂಗನವಾಡಿ ಕಟ್ಟಿದ ಹಾಗೆ ಮತ್ತು 37 ಅಂಗನವಾಡಿಗೆ ನಾವು ಎಲ್ಲ ಕಡೆ ಹೋಗ್ಕೊಂಡು ಯಾವ್ಯಾವ ರೀತಿಯಲ್ಲಿ ವ್ಯವಸ್ಥೆ ಇದೆ ಅಂತ ಅಂಗನವಾಡಿ ಕಟ್ಟಲಿಕ್ಕೆ ಅವರಿಗೆ ಜಾಗವನ್ನು ಉಪಯೋಗ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿಕೆ ಇಚ್ಛೆ ಪಡ್ತೀವಿ. ಪೇಟಿಎಂ, ಗೂಗಲ್ ಪೇ ಕಾಲದಲ್ಲೂ ಎಟಿಎಂ ಕಾರ್ಡ್ ಹವಾ ಜೋರಾಗಿದ್ದು ವಾರಾಂತ್ಯದ ರಜೆಗೆ ಗೋಕರ್ಣದ ಬ್ಯಾಂಕ್ ಎಟಿಎಂಗಳಲ್ಲಿ ಭರ್ಜರಿ ಹಣದ ವಹಿವಾಟು ನಡೆದಿದೆ. ಗೋಕರ್ಣದ ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ದೊಡ್ಡ ಸ್ಕ್ಯಾನರ್ ಹಾಕಲಾಗುತ್ತಿದ್ದು ಇಲ್ಲಿ ಮೊಬೈಲ್ ಮೂಲಕ ಹಣ ಪಾವತಿಸುವುದು ಮಾಮೂಲಿಯಾಗಿದೆ. ಇಂತಹ ದಿನದಲ್ಲೂ ಎಟಿಎಂ ಕೇಂದ್ರಗಳ ವಹಿವಾಟು ಹೆಚ್ಚಾಗಿರುವುದು ವಿಶೇಷವಾಗಿದೆ. ರಾಷ್ಟ್ರೀಕೃತ ಹಾಗೂ ಖಾಸಗಿ ಸೇರಿ ಒಟ್ಟು 3 ಎಟಿಎಂ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತದೆ. ರಜೆ ಇರುವ ಕಾರಣ ಬ್ಯಾಂಕಿನವರು ಅಧಿಕ ಹಣ ಜಮಾ ಮಾಡಿರ್ತಾರೆ. ಅದರಂತೆ ಈ ಬಾರಿ ಮಾಡಲಾಗಿತ್ತು. ಒಂದು ಕೇಂದ್ರದಲ್ಲಿ ಬರೋಬ್ಬರಿ 40 ಲಕ್ಷ ರೂಪಾಯಿ ಖರ್ಚಾಗಿದೆ. ಇನ್ನುಳಿದ ಒಂದು ಕೇಂದ್ರದಲ್ಲಿ ಸಂಪೂರ್ಣ ಖಾಲಿ ಆಗಿದ್ರೆ ಮತ್ತೊಂದರಲ್ಲಿ ಅಲ್ಪ ಸ್ವಲ್ಪ ಹಣವಿದ್ರೂ ತಾಂತ್ರಿಕ ದೋಷದಿಂದ ಬಂದಾಗಿತ್ತು. ಬ್ಯಾಂಕ್ ರಜೆ ಇಲ್ಲದ ದಿನದಲ್ಲೂ ಎಟಿಎಂನಲ್ಲಿ ಹಣವಿಲ್ಲದನ್ನ ಕಂಡ ಜನರು ಸೋಮವಾರ ಹಾಳಾಗಿದೆ ಎಂದು ತಿಳಿದು ಹಲವೆಡೆ ಬ್ಯಾಂಕ್ ಸಿಬ್ಬಂದಿಯೊಂದಿಗೆ ವಾದಕ್ಕಿಳಿದಿದ್ದರು. ಆದ್ರೆ ಇರುವ ವಿಷಯವನ್ನ ಸಿಬ್ಬಂದಿಗಳು ವಿವರಿಸಿ ಗ್ರಾಹಕರ ಸಮಾಧಾನ ಪಡಿಸಿದ್ರು. ಮಧ್ಯಾಹ್ನ 11 ಗಂಟೆ ನಂತರ ಎಲ್ಲಾ ಕೇಂದ್ರದಲ್ಲೂ ಹಣ ತುಂಬಲಾಯಿತು. ಗ್ರಾಮ ಆಡಳಿತ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ದಿಶೆಯಲ್ಲಿ ಸರ್ಕಾರ ಸ್ಪಂದಿಸದೇ ಇರುವ ಕಾರಣ ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಅಂಕೋಲಾದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ 2ನೇ ಅವಧಿಯ 2ನೇ ದಿನದ ಮುಷ್ಕರದಲ್ಲಿ ಪಾಲ್ಗೊಂಡರು. ತಹಶೀಲ್ದಾರರ ಕಾರ್ಯಾಲಯದ ಹೊರಭಾಗದಲ್ಲಿ ಧರಣಿ ಪ್ರತಿಭಟನೆ ನಡೆಸಿದ ಗ್ರಾಮ ಆಡಳಿತ ನೌಕರರು ಸರ್ಕಾರ ಬೇಡಿಕೆ ಈಡೇರಿಸುವವರೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ತಿಳಿಸಿದರು. ಈ ಹಿಂದೆ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಸರ್ಕಾರ ಬೇಡಿಕೆ ಈಡೇರಿಸುವ ಭರವಸೆ ನೀಡಿರುವ ಕಾರಣ ಪ್ರತಿಭಟನೆ ಹಿಂಪಡೆಯಲಾಗಿತ್ತು. ಅದೇ ಸರ್ಕಾರ ಯಾವುದೇ ರೀತಿಯ ಬೇಡಿಕೆಗಳನ್ನು ಈಡೇರಿಸದಿರುವ ಕಾರಣ ಮತ್ತೆ ಪ್ರತಿಭಟನೆ ಅನಿವಾರ್ಯವಾಗಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಕಂದಾಯ ನಿರೀಕ್ಷಕ ಸಂಘಟನೆಯ ಅಧ್ಯಕ್ಷ ಭಾರ್ಗವ ನಾಯಕ್, ಕಾರ್ಯದರ್ಶಿ ಮಂಜುನಾಥ್ ಮೂಡಲಮನಿ, ಗೌರವಾಧ್ಯಕ್ಷ ಸಿಎನ್ ಗುನ್ಗಾ, ಮಾನಸ ನಾಯಕ್, ಲಲಿತಾ ಆಗೇರ್ ಮತ್ತು ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ನೌಕರರು ಪಾಲ್ಗೊಂಡಿದ್ದರು. ಇನ್ನು ಭಾರ್ಗವ ನಾಯಕ್, ಮಂಜುನಾಥ್ ಮೂಡಲಮನಿ ಮಾತನಾಡಿ, ತಮ್ಮ ಬೇಡಿಕೆಗಳು ಈಡೇರಲೇಬೇಕು. ಸ್ಥಳೀಯವಾಗಿ ಮೂಲಭೂತ ಸೌಕರ್ಯಗಳಿಲ್ಲದೆ ಬಹಳ ತೊಂದರೆಯಾಗ್ತಿದೆ. ತಕ್ಷಣ ಸರ್ಕಾರ ಈ ವ್ಯವಸ್ಥೆಯನ್ನ ಸರಿಪಡಿಸಲಿ ಎಂದರು. ಈಗ ರಾಜ್ಯ ಸಂಘದ ನಿರ್ದೇಶನದ ಪ್ರಕಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ತಾಲೂಕು ಘಟಕದ ಅಂಕೋಲದಲ್ಲಿ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಕೈಗೊಂಡಿದ್ದೇವೆ. ಕೈಗೊಳ್ಳಿಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಅಂತರ್ಜಿಲ್ಲಾ ವರ್ಗಾವಣೆ. ಈ ಅಂತರ್ಜಿಲ್ಲಾ ವರ್ಗಾವಣೆಯಿಂದ ಬಹಳಷ್ಟು ಗ್ರಾಮ ಆಡಳಿತಾಧಿಕಾರಿಗಳು ಮನಸ್ಸನ್ನು
ಕುಗ್ಗಿ ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಮಾಡಿಕೊಳ್ಳಲು ಕೂಡ ಅವರು ಆಸಕ್ತರಾಗಿದ್ದಾಗಿದೆ. ಅದೇ ರೀತಿಯಾಗಿ ತಮ್ಮ ಕುಟುಂಬದ ಸಮಸ್ಯೆಗಳಲ್ಲಿ ಸುಮಾರು ಹಲವಾರು ಕಾರಣಗಳಿದ್ದರೂ ಕೂಡ ಅವರಿಗೆ ಒಂದು ಸಮರ್ಪಕವಾಗಿ ಯಾವುದೇ ರೀತಿ ನಿರ್ಣಯ ಮಾಡಿಕೊಳ್ಳಲು ಕೂಡ ಅವರಿಗೆ ಒಂದು ತೊಂದರೆ ಆಗುತ್ತಿದೆ. ಅದೇ ರೀತಿಯಾಗಿ ಈ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂತಂದ್ರೆ, ಈಗ ನಮಗೆ ಕೆಲಸದ ಒತ್ತಡವಿದೆ, ಆದರೆ ನಮಗೆ ಯಾವುದೇ ರೀತಿ ನಮಗೆ ಮೂಲಭೂತ ಸೌಕರ್ಯ ಸೌಲಭ್ಯಗಳು ಕೂಡ ನಮ್ಮಲ್ಲಿಲ್ಲ. ಹೇಳೋರಂತ ಸುಮಾರು ವರ್ಕ್ ಇದೆ, ಬಟ್ ನಮ್ಮ ಪರಿಸ್ಥಿತಿಯನ್ನು ಕೇಳೋರು ಮೇಲಾಧಿಕಾರಿಗಳು ನಮ್ಮನ್ನು ಗಮನ ಹರಿಸ್ತಿಲ್ಲ. ಅದೇ ರೀತಿಯಾಗಿ ಸರ್ಕಾರದಿಂದ ಏನಾಗಿದೆಪ್ಪ ಅಂತಂದ್ರೆ ನಮ್ಮ ಮೇಲೆ ಸ್ವಲ್ಪ ನಿಷ್ಕಾಳಜಿತನಕ್ಕೂ ಕೂಡ ನಮ್ಮ ಮೇಲೆ ಇದಾಗಿದೆ. ಆದ ಕಾರಣಕ್ಕಾಗಿ ನಾವು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ನಾವು ಮುಷ್ಕರವನ್ನು ಕೈಗೊಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಫೀಲ್ಡ್ ಅಲ್ಲಿ ಇರುವಂತಹ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಕ್ಷೇತ್ರ ಮಟ್ಟದಲ್ಲಿ ಕಾರ್ಯವಹಿಸಬೇಕಪ್ಪ ಅಂತಂದ್ರೆ ದಿನಂಪ್ರತಿ ಅವರು ಕ್ಷೇತ್ರ ಮಟ್ಟದಲ್ಲಿ ಹೋಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ. ಯಾವ ರೀತಿಯಪ್ಪ ಅಂತಂದ್ರೆ ಒಂದು ಬೆಳೆ ಹಾನಿ ಆಗಿರಬಹುದು, ಬೆಳೆ ಪರಿಹಾರ ಆಗಿರಬಹುದು, ಆಧಾರ್ ಶೇಡಿಂಗು, ಲ್ಯಾಂಡ್ ಬೀಟು ಮುಂತಾದ 22 ಯಾಪಗಳನ್ನು ನಿರ್ವಹಿಸಬೇಕಪ್ಪ ಅಂತಂದ್ರೆ ಕ್ಷೇತ್ರ ಮಟ್ಟದಲ್ಲಿ ಹೋದರೆ ಮಾತ್ರ ನಮ್ಮ ಕಾರ್ಯವನ್ನು ನಾವು ಚೈತನ್ಯಗೊಳಿಸಲಿಕ್ಕೆ ಸಾಧ್ಯವಾಗುತ್ತದೆ. ಈ ಒಂದು ಕಾರ್ಯಕ್ಷಮತೆಯನ್ನು ಚೈತನ್ಯಗೊಳಿಸಬೇಕಪ್ಪ ಅಂತಂದ್ರೆ ನಮಗೆ ನೀಡಿರುವಂತಹ FTA ಮಾತ್ರ 500 ರೂಪಾಯಿ. ಈ 500 ರೂಪಾಯಿದಿಂದ ನಮಗೆ ಒಂದು ದಿನದ ಪೆಟ್ರೋಲ್ ಖರ್ಚಿಸುವುದಕ್ಕೆ ನಮಗೆ ಸಾಲ್ತಾ ಇಲ್ಲ. ಆದ ಕಾರಣಕ್ಕಾಗಿ ನಮ್ಮ ಈ ರಾಜ್ಯ ಸಂಘದ ಒಂದು ನಿರ್ದೇಶನವೇ ನಮಗೆ 5,000 ರೂಪಾಯಿಗಳನ್ನು FTA ಕೊಡಬೇಕಾಗಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಮೂಲ ಬೇಡಿಕೆಯಾಗಿದೆ. ಅದೇ ರೀತಿಯಾಗಿ ಮಹಿಳಾ ಗ್ರಾಮ ಆಡಳಿತಾಧಿಕಾರಿಗಳು ಒಂದು ರಕ್ಷಣೆಗಾಗಿ ತಮಗೆ ಮೂಲಭೂತ ಒಂದು ಚೌಡಿ ಆಗಲಿ ಕಟ್ಟಡವಾಗಲಿ ಅವರಿಗೆ ಏನಾದಂತ ಒಂದು ಸರಿಯಾದ ಒಂದು ಕುಳಿತುಕೊಳ್ಳುವ ವ್ಯವಸ್ಥೆ ಕೂಡ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಒಂದು ಈ ಅವಕಾಶವಿಲ್ಲ. ಆದ ಕಾರಣಕ್ಕಾಗಿ ನಾವು ಎಲ್ಲ ಮುಷ್ಕರವನ್ನು ಕೈಗೊಂಡು ಈ ಮುಷ್ಕರದ ಒಂದು ಮನವಿಯನ್ನು ಸರ್ಕಾರದ ಮಟ್ಟದಲ್ಲಿ ಬಿಸಿ ಮುಟ್ಟಿ ಅದನ್ನು ನಮಗೆ ಸಂಪೂರ್ಣವಾಗಿ ಹೋಗಬೇಕಂತ ನಮ್ಮ ಮನವಿ. ರಾಜ್ಯಾದ್ಯಂತ ಪ್ರತಿ ತಾಲೂಕಿನಲ್ಲಿ ತಾಲೂಕು ಕಚೇರಿಯ ಮುಂದೆ ಗ್ರಾಮಾಡಳಿತಾಧಿಕಾರಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನಿನ್ನೆಯಿಂದ ಅಂಕೋಲಾ ತಾಲೂಕಿನ ತಹಶೀಲ್ದಾರ್ ಕಚೇರಿ ಎದುರಿನಲ್ಲಿ ನಮ್ಮ ಅಂಕೋಲಾ ತಾಲೂಕಿನ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಶಾಂತಿಯುತವಾದ ಮುಷ್ಕರವನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಬೇಡಿಕೆಗಳೆಂದರೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಈಗಾಗಲೇ ಒಂದು 4-5 ವರ್ಷಗಳಿಂದ ಯಾವುದೇ ಪದೋನ್ನತಿಯನ್ನು ನೀಡ್ತಾ ಇಲ್ಲ. ಪದೋನ್ನತಿಯನ್ನು ನಮಗೆ ನೀಡಬೇಕಂತೇಳಿ ಒಂದು ಮುಖ್ಯವಾದ ಮನವಿ ಇದೆ. ಮತ್ತು ನಾವು ಸುಮಾರು ಒಂದು 20ರಿಂದ 22 ಮೊಬೈಲ್ ಆ್ಯಪ್ಗಳಲ್ಲಿ ವಿವಿಧ ಕಾರ್ಯಗಳನ್ನು ಜನರ ಕೆಲಸಗಳನ್ನು ಕಾರ್ಯನಿರ್ವಹಿಸುತ್ತಿದ್ದು, ಸದರಿ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂತೆ ನಮಗೆ ಮೊಬೈಲು, ಸಿಮ್ಮು, ಡೇಟಾ ಪ್ಯಾಕು ಮತ್ತು ಚಾವಡಿಯಲ್ಲಿ ಕುಳಿತುಕೊಳ್ಳಲಿಕ್ಕೆ ಟೇಬಲ್ಲು, ಕುರ್ಚಿ ಹಾಗೂ ಕಂಪ್ಯೂಟರ್ ಇನ್ನಿತರ ಸಲಕರಣೆಗಳನ್ನು ನೀಡಬೇಕಂತೇಳಿ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರಿಬೈಲ್, ಅಂಕೋಲಾ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಗ್ರಾಮಾಡಳಿತ ಅಧಿಕಾರಿಗಳು ಹಳಿಯಾಳ ತಹಶೀಲ್ದಾರ್ ಕಚೇರಿ ಎದುರು 2ನೇ ಹಂತದ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ಕರ್ತವ್ಯ ಬಹಿಷ್ಕರಿಸಿ ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್ ಕಚೇರಿಗಳಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಧರಣಿ ಕುಳಿತಿದ್ದಾರೆ. 2024ರ ಸೆಪ್ಟೆಂಬರ್ನಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಧರಣಿ ನಡೆಸಿದ್ದರು. ಆದರೆ ಆಗ ನೀಡಿದ ಭರವಸೆಗಳು ಈಡೇರದ ಕಾರಣ ಮತ್ತೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಗ್ರಾಮಾಡಳಿತ ಅಧಿಕಾರಿಗಳಿಗೆ ಉತ್ತಮ ಕಚೇರಿ, ಪೀಠೋಪಕರಣಗಳು, ಕಾರ್ಯನಿರ್ವಹಿಸಲು ಲ್ಯಾಪ್ಟಾಪ್, ಮೊಬೈಲ್ ಮುಂತಾದ ಉಪಕರಣಗಳನ್ನು ನೀಡಬೇಕು. ಕಂದಾಯ ಇಲಾಖೆಗಳ ಹಾಗೂ ಇತರ ಇಲಾಖೆಗಳಿಗೆ ಸೇರಿದ 21 ತಂತ್ರಾಂಶಗಳನ್ನು ನಿರ್ವಹಿಸುವ ಗ್ರಾಮಾಡಳಿತ ಅಧಿಕಾರಿಗಳಿಗೆ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನೀಡಬೇಕು. ಅಂತರ ಜಿಲ್ಲಾ ವರ್ಗಾವಣೆಗೆ ಅವಕಾಶ ಮಾಡಿಕೊಡಬೇಕು. ಇತರೆ ಇಲಾಖೆಗಳಲ್ಲಿ ಇರುವಂತೆ ಕಂದಾಯ ಇಲಾಖೆಯಲ್ಲಿ ವರ್ಗಾವಣೆಗೆ ಮಾರ್ಗಸೂಚಿಗಳನ್ನು ರೂಪಿಸಬೇಕು. ಪೌತಿ ಖಾತೆ ಆಂದೋಲನ ಕೈಬಿಡಬೇಕು ಎನ್ನುವುದು ಸೇರಿ 23 ಬೇಡಿಕೆಗಳ ಪಟ್ಟಿಯನ್ನ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘವು ನೀಡಿದೆ. ತಾಲೂಕ್ ಸೌಧಕ್ಕೆ ತೆರಳಿದ ಧರಣಿ ನಿರತ ಗ್ರಾಮ ಆಡಳಿತಾಧಿಕಾರಿಗಳು ಮುಖ್ಯಮಂತ್ರಿಯವರಿಗೆ ಬರೆದ ತಮ್ಮ ಬೇಡಿಕೆಗಳ ಮನವಿಯನ್ನ ತಹಶೀಲ್ದಾರ್ ಪ್ರವೀಣ್ ಸಲ್ಲಿಸಿದ್ರು. ಪ್ರತಿಭಟನೆಯ ನೇತೃತ್ವವನ್ನ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಕಂಬಾರ್ ವಹಿಸಿದ್ದರು. ತಾಲೂಕಾಧ್ಯಕ್ಷ ಮಂಜುನಾಥ್ ಹಡಗಲಿ, ಗೌರವಾಧ್ಯಕ್ಷ ಸಜ್ಜಾದ್ ಅಲಿ ಖಾನ್ ಪಠಾಣ್, ಉಪಾಧ್ಯಕ್ಷ ಆತ್ಮಾನಂದ ಕುಂದಗೋಳ, ಕಾರ್ಯದರ್ಶಿ ಸಂತೋಷ್ ಮಠಪತಿ, ಸಂಘಟನಾ ಕಾರ್ಯದರ್ಶಿ ಸುರೇಶ್ ಗೌಡ, ಪದಾಧಿಕಾರಿಗಳು ಮೊದಲಾದವರು ಇದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್,
ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.